ಹಲೋ ಎವ್ರಿವನ್, ಮತ್ತೊಮ್ಮೆ ಕ್ರೇಯಾನ್ ಸ್ಟಾರೋಗೆ ಸ್ವಾಗತ. ಇವತ್ತಿನ ರೀಡಿಂಗ್ನಲ್ಲಿ ನಿಮ್ಮ ಲೈಫ್ಗೆ ಯಾರು ಬರಬೇಕು ಅಂದ್ಕೊಂಡಿದ್ದಾರೆ, ಅದು ಯಾರಾಗಿರಬಹುದು, ಎಕ್ಸ್ ಆರ್ ನೆಕ್ಸ್ಟ್. ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ, ಹಾಗೆ ಕಲೆಕ್ಟಿವ್ ಎನರ್ಜಿನಲ್ಲಿರುತ್ತೆ. ಯಾರ್ಯಾರು ನನಗೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ, ಕಮೆಂಟ್ಸ್ ಮಾಡ್ತಾ ಇದ್ದೀರಾ, ಲಾಟ್ ಆಫ್ ಥ್ಯಾಂಕ್ಸ್ ಟು ಯು. ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ. ನಿಮ್ಮ ಲೈಫಲ್ಲಿ ಹೆಚ್ಚಿನ ಕ್ಲಾರಿಟಿ ಬೇಕಿದ್ದರೆ ನೀವು ಪರ್ಸ್ನಲ್ ರೀಡಿಂಗ್ ತಗೋಬಹುದು, ಹಾಗೆ ನನ್ನ ಹಳೆ ವಿಡಿಯೋಗಳನ್ನ ಸಹ ನೋಡಬಹುದು. ಇದು ಟೈಮ್ಲೆಸ್ ಆಗಿರುತ್ತೆ, ನೀವು ಯಾವಾಗ ನೋಡಿದ್ರೂ ಅನ್ವಯಿಸುತ್ತೆ. ಈಗ ನಿಮ್ಮ ಜೀವನಕ್ಕೆ ಯಾರು ಬರಬೇಕು ಅಂದ್ಕೊಂಡಿದ್ದಾರೆ, ಇಲ್ಲಿ ಲುಕ್ ಇನ್ ಅ ಬುಕ್ ಯೋಚನೆ ಮಾಡ್ತಾ ಇದ್ದಾರೆ. ಲಾಸ್ಟ್ ಆ್ಯಂಡ್ ಫೌಂಡ್ ಜರ್ನಿ, ಇಲ್ಲಿ ಪ್ರೆಷಸ್ ಟೈಮ್. ನಿಮ್ಮ ಜೊತೆ ಒಳ್ಳೆಯ ದಿನಗಳನ್ನ ಕಳೆದಿರುವಂತಹ ಯಾರೋ ವ್ಯಕ್ತಿ ನಿಮ್ಮ ಲೈಫ್ಗೆ ಮತ್ತೆ ಬರಬೇಕು ಅಂತ ಅಂದ್ಕೊಂಡಿದ್ದಾರೆ. ತುಂಬ ದಿನದ ಫ್ರೆಂಡ್ಶಿಪ್ ಇತ್ತು, ಅಲ್ಲಿ ಅಟ್ಯಾಚ್ಮೆಂಟ್ ಇತ್ತು, ಆತ್ಮೀಯತೆ ಇತ್ತು. ಮುಂದೆ ಏನಿದೆ ನೋಡೋಣ. ನಿಮ್ಮ ಜೀವನದ ಪುಸ್ತಕದ ಹಿಂದಿನ ದಿನಗಳು ನೋಡಿದಾಗ ಅಲ್ಲಿ ಸಂತೋಷ ಇತ್ತು, ಅದನ್ನು ಈಗ ಕಳ್ಕೊಂಡಿದ್ದೀರಾ, ಮತ್ತೆ ನೀವು ಅದನ್ನು ಪಡಿತೀರಾ ಅನ್ನೋದನ್ನು ನೋಡೋಣ. ಒಂದೊಂದು ಸರಿ ನಾವು ಏನೋ ಅಂದ್ಕೊಂಡಿರ್ತೀವಿ, ಆದರೆ ಇನ್ನೇನೋ ಆಗುತ್ತೆ. ಒಳ್ಳೆಯ ಫ್ರೆಂಡ್ಶಿಪ್ ಇರುತ್ತೆ, ಅಲ್ಲಿ ನೂರಾರು ಭಾವನೆಗಳಿರುತ್ತೆ, ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ. ಮುಂದೆ ನಾವು ಹೀಗೇ ಇರ್ತೀವಿ, ಹಾಗೆ ನಾವು ಅಂದ್ಕೊಂಡಿರ್ತೀವಿ. ಆದರೆ ಸಡನ್ನಾಗಿ ಏನೋ ಆಗುತ್ತೆ, ಆ ವ್ಯಕ್ತಿಯಿಂದ ನೀವು ದೂರ ಆಗಿದ್ದೀರಾ ಅನ್ನೋದಿದೆ. ಅವರು ಮತ್ತೆ ನಿಮ್ಮ ಜೀವನಕ್ಕೆ ಬರ್ತಾರಾ, ಹಾಗೆ ನೋಡೋಣ. ಇದಕ್ಕೆ ಟ್ಯಾರೋ ಕಾರ್ಡ್ಸಿಂದ ಏನು ಮೆಸೇಜ್ ಬರುತ್ತೆ, ಇಲ್ಲಿ ನಿಮ್ಮಿಬ್ಬರ ಮಧ್ಯೆ ಏನು ನಡೆದಿದೆ. ಪ್ರತಿಯೊಬ್ಬರ ಜೀವನನೂ ಬೇರೆ ಬೇರೆ ಥರ ಇರುತ್ತೆ. ಕೆಲವರಲ್ಲಿ ಆಶಾಭಾವನೆ ಇದ್ದರೆ ಇನ್ನು ಕೆಲವರಲ್ಲಿ ನಿರಾಸೆ ಇರುತ್ತೆ, ಆದರೆ ಮನಸ್ಸು ಕಾಯ್ತಾ ಇರುತ್ತೆ. ಕಾರ್ಡ್ ನಂಬರ್ 3, ಕಾರ್ಡ್ ನಂಬರ್ 4 ಆ್ಯಂಡ್ 5. ಬಾಟಮ್ನಲ್ಲಿ ಏನಿದೆ, ಎಸ್, ಈ ಕನೆಕ್ಷನಲ್ಲಿ ಅಂಥ ಅನ್ಯೋನ್ಯತೆ ಇಲ್ಲ, ಮನಸ್ಸು ಒಡೆದಿದೆ. ಹಿಂದೆ ಒಂದು ಕಾಲದಲ್ಲಿ ಸಂತೋಷವಾಗಿದ್ದಂಥ ಮನಸ್ಸಲ್ಲಿ ಡಿಸ್ಟರ್ಬೆನ್ಸ್ ಇದೆ, ಕಾಯ್ತಾ ಇದೆ ಮನಸ್ಸು. ಅಲ್ಲೇನೋ ಬಿರುಗಾಳಿ ಇತ್ತು, ಸಿಡ್ಲಿತ್ತು. ಈಗ ಏನಿದೆ, ಟೈಮ್ ಚೇಂಜ್ ಆಗಿದೆಯಾ, ಅವ್ರ ಮನಸ್ಸು ಬದಲಾಗಿದೆಯಾ? ಹಾಗೆ ನೋಡಿದಾಗ ಇಲ್ಲೇನೋ ಡಿಸ್ಟರ್ಬೆನ್ಸಸ್ ಇದೆ, ಅನ್ಸರ್ಟೈನಿಟಿ ಇತ್ತು. ಯಾವುದೇ ಡಿಸಿಷನ್ ತೊಗೊಳಕ್ಕಾಗ್ತಾ ಇಲ್ಲ, ಏನೂ ಹೇಳೋಕ್ಕಾಗ್ತಾ ಇರಲಿಲ್ಲ. ಇವೆಲ್ಲದರಿಂದ ಆಗಾಗ ನಿಮ್ಮಿಬ್ಬರಲ್ಲಿ ಜಗಳಗಳಾಗ್ತಾ ಇತ್ತು, ಮಾತುಕತೆಗಳಾಗ್ತಾ ಇತ್ತು. ನಿಮ್ಗೆ ಅವರು ಹೇಳ್ದೆ ಕೇಳದೆ ದೂರ ಆಗಿದ್ದಾರೆ. ಆಗ ಅವ್ರಿಗೆ ಏನೂ ಹೇಳಬೇಕು ಅಂತ ಅನ್ನಿಸ್ತಾ ಇರಲಿಲ್ಲ. ನಿಮ್ಮಿಂದ ಮೌನವಾಗಿ ದೂರ ಆಗಿದ್ದಾರೆ, ನಿಮ್ಮ ಕನೆಕ್ಷನ್ಗಳೆಲ್ಲ ಬ್ಲಾಕ್ ಮಾಡ್ಕೊಂಡಿದ್ದಾರೆ. ಯಾವುದೋ ಫೈನಾನ್ಷಿಯಲ್ ಅಥವಾ ಇಮೋಷ್ನಲ್ ಇಶ್ಯೂಸ್ ಇತ್ತು, ಈಗೇನೋ ಅವ್ರ ಜೀವನದಲ್ಲಿ ಪರಿವರ್ತನೆ ಆಗಿದೆ ಅಂತ ಅನ್ನಿಸ್ತಾ ಇದೆ. ಏನೋ ಸಂತೋಷ ಇದೆ, ಮತ್ತೆ ನಿಮ್ಮನ್ನು ಮಾತಾಡಿಸ್ಬೇಕು, ನಿಮ್ಮನ್ನು ಭೇಟಿಯಾಗಬೇಕು ಅಂತ ಅನ್ನಿಸ್ತಾ ಇದೆ. ಇಲ್ಲಿ ನೀವೇನು ಮಾಡ್ತಾ ಇದ್ದೀರಾ ನೋಡೋಣ. ನೀವು ಕಾಯ್ತಾ ಇದ್ದೀರಾ ಅಥವಾ ಮೂವ್ ಆನ್ ಆಗಿದ್ದೀರಾ? ನಿಮ್ಮ ಯೋಚನೆಗಳೇನಿದೆ, ಇದಕ್ಕೇನು ಕಾರ್ಡ್ಸ್ ಬರುತ್ತೆ ನೋಡೋಣ. ಕಾರ್ಡ್ ನಂಬರ್ 1, 2, 3, 4 ಆ್ಯಂಡ್ 5. ಇಲ್ಲಿ ಕ್ವೀನ್ ಆಫ್ ಕಪ್ಸ್ ಬರ್ತಾ ಇದೆ. ನೀವು ತುಂಬ ಇಮೋಷ್ನಲ್ ಆಗಿದ್ರಿ. ಇದು ಮೇಲ್ ಫೀಮೇಲ್ ಇಬ್ಬರಿಗೂ ಅನ್ವಯಿಸುತ್ತೆ. ಕ್ವೀನ್ ಆಫ್ ಕಪ್ಸ್ ಅಂದಾಕ್ಷಣ ಬರೀ ಲೇಡೀಸ್ ಅಂತ ಅಲ್ಲ, ನೀವು ತುಂಬ ಇಮೋಷ್ನಲ್ ಆಗಿದ್ರಿ. ಇಲ್ಲಿ ಕೆಲವರಿಗೆ ಮದುವೆ ಆಗಿದೆ ಅಂತ ಅನ್ನಿಸ್ತಾ ಇದೆ, ನಿಮ್ಮಿಂದ ದೂರ ಆಗಿದ್ದಾರೆ ಸರಿ, ಆದರೆ ನೀವು ಇನ್ನೂ ಕಾಯ್ತಾ ಇದ್ದೀರಾ ಆ ವ್ಯಕ್ತಿಗೋಸ್ಕರ. ಒಂದಲ್ಲ ಒಂದಿನ ಬರ್ತಾರೆ, ಹಾಗೆ ನಿಮ್ಮ ಮನಸ್ಸು ಹೇಳ್ತಾ ಇದೆ. ಇದಕ್ಕೆ ಇನ್ನೇನಿದೆ ನೋಡೋಣ. ಇಲ್ಲಿ ಫೈನಾನ್ಷಿಯಲಿ ನೀವು ಇಂಡಿಪೆಂಡೆಂಟ್ ಆಗಿದ್ದೀರಾ ಅನ್ನೋದಿದೆ. ಇಬ್ಬರದೂ ಸೇಮ್ ಎನರ್ಜಿ ಇದೆ. ಯಾವುದೋ ಕಾರಣಗಳಿಂದ ನೀವಿಬ್ಬರು ದೂರ ಆಗಿದ್ದೀರಾ. ಫ್ರೆಂಡ್ಶಿಪ್ ಮುರಿದಿದೆ. ಆಗಾಗ ನೀವು ಅವ್ರನ್ನ ಕನೆಕ್ಟ್ ಆಗೋಕ್ಕೆ ಪ್ರಯತ್ನ ಮಾಡ್ತಾ ಇದ್ರಿ. ಸೈಲೆಂಟ್ ಆಗಿರೋದು ಬಿಟ್ಟು ಬೇರೆ ಯಾವುದೂ ದಾರಿ ಇರಲಿಲ್ಲ ನಿಮಗೆ. ಅಲ್ಲೊಂದು ಪೊಸೆಸಿವ್ನೆಸ್ ಇತ್ತು.
ಕೆಲವು ಜನ ಇಲ್ಲಿ ಹಣದ ಸಹಾಯ ಮಾಡಿದ್ದೀರಾ, ಅಥವಾ ನೀವು ಹಣದ ಸಹಾಯ ತಗೊಂಡಿರಬಹುದು. ಡಿಸ್ಪ್ರೇಟ್ ಆಗಿ ಕಾಯ್ತಾ ಇದ್ದೀರಾ ಆ ವ್ಯಕ್ತಿಗೋಸ್ಕರ. ಎಷ್ಟೋ ಸರಿ ನಿಮಗೆ ಸಿಟ್ಟು ಬಂದಿರೋದು ಇದೆ. ಅಷ್ಟೊಂದು ನಂಬಿಕೆಯಿಂದ ಇದ್ದಂಥ ವ್ಯಕ್ತಿ ಇದ್ದಕ್ಕಿದ್ದ ಹಾಗೆ ನಿಮ್ಮಿಂದ ದೂರ ಆಗಿರೋದು ನಿಮಗೆ ಬೇಜಾರಾಗಿದೆ. ಆದ್ರೂ ನಿಮ್ಮನ್ನು ನೀವು ನಿಮ್ಮ ಕೆಲಸ ಕಾರ್ಯಗಳಲ್ಲಿ ತೊಡಗಿಸ್ಕೊಂಡಿದ್ದೀರಾ. ಇದಕ್ಕೆ ಯೂನಿವರ್ಸಿಂದ ಏನು ಬರುತ್ತೆ ನೋಡೋಣ. ಏನು ಗೈಡೆನ್ಸ್ ಇದೆ ನಿಮಗೆ? ರೀಬರ್ತ್ ನೋಡಿದ್ರಾ? ಮತ್ತೊಂದು ಸನ್ ಕಾರ್ಡ್, ಪೋಸ್ಟ್ಪೋನ್ಮೆಂಟ್, ಮತ್ತೊಂದು ಸ್ಟ್ರೆಸ್, ಹಾಗೆ ಎಕ್ಸಾಷನ್. ಸ್ಟ್ರೆಸ್, ಎಕ್ಸಾಷನ್, ಅಬಂಡೆನ್ಸ್. ಅಬಂಡೆನ್ಸ್ ಅಂದಾಗ ಲಾಟ್ಸ್ ಆಫ್ ಲವ್. ಇಲ್ಲಿ ನಿಮ್ಮ ಮೇಲೆ ತುಂಬ ಭಾವನೆಗಳಿದೆ. ಒಂದೊಂದು ಸರಿ ನಾವು ಯಾರನ್ನೋ ಇಷ್ಟಪಟ್ರೂ ಏನೋ ಮಾಡಲಾರ್ದಂಥ ಪರಿಸ್ಥಿತಿ ಇರುತ್ತೆ. ಈ ವ್ಯಕ್ತಿಗೂ ಈಗ ಹೀಗೆ ಅನ್ನಿಸ್ತಾ ಇದೆ. ಸ್ಟ್ರೆಸ್ ಇದೆ, ಎಕ್ಸಾಷನ್ ಇದೆ. ನಿಮಗೆ ಕಾಂಟ್ಯಾಕ್ಟ್ ಮಾಡೋದನ್ನು ಪೋಸ್ಟ್ಪೋನ್ ಮಾಡ್ತಾಯಿದ್ರು. ಸಂತೋಷ ಇತ್ತು, ನಿಮ್ಮನ್ನು ಮಾತಾಡಿಸ್ಬೇಕು ಅನ್ನೋದಿತ್ತು, ನೆನಪುಗಳು ಆಗಾಗ ಬರ್ತಾ ಇತ್ತು. ಹಗಲು ರಾತ್ರಿ ನಿಮಗೋಸ್ಕರ ಯೋಚನೆ ಮಾಡೋದಿತ್ತು. ಮುಂದೆ ಇಲ್ಲೊಂದು ರೀಬರ್ತ್ ಇದೆ. ಸಮಸ್ಯೆಗಳು ಯಾರಿಗೂ ಹೇಳ್ಕೊಂಡು ಬರಲ್ಲ. ಇದ್ದಕ್ಕಿದ್ದಾಗೆ ಏನೋ ಪರಿಸ್ಥಿತಿಯಿಂದ ನಿಮ್ಮಿಂದ ದೂರ ಆಗಿದ್ದಾರೆ. ನೀವು ಮತ್ತು ನಿಮ್ಮ ನೆನಪುಗಳು ಅವ್ರಿಗೇನೋ ಸಂತೋಷ ಕೊಡುತ್ತೆ. ಇಲ್ಲಿ ಕೆಲವು ಮೆಸೇಜ್ ನೋಡೋಣ. ಐ ಡೂ ಲವ್ ಯು ಅಂತ ಹೇಳ್ತಾ ಇದ್ದಾರೆ ನೋಡಿ. ಐ ಕಾಂಟ್ ಫರ್ಗೆಟ್ ಮೈ ಫಸ್ಟ್ ಲವ್. ಐ ಆಮ್ ನಾಟ್ ಓವರ್ ಯು ಅನ್ನೋದು ಬರ್ತಾ ಇದೆ. ಎವ್ರಿ ಮೂಮೆಂಟ್ ಸ್ಪೆಂಡ್ ವಿತ್ ಯು ಈಸ್ ಪ್ರೆಷಸ್ ಫಾರ್ ಮೀ. ನಿಮ್ಮ ಜೊತೆ ಕಳೆದಂಥ ಸಂತೋಷದ ದಿನಗಳು ಅವ್ರಿಗೆ ನೆನಪಾಗ್ತಾ ಇದೆ. ಈಗಲೂ ನಿಮ್ಮನ್ನು ಅವರು ಇಷ್ಟಪಡ್ತಾ ಇದ್ದಾರೆ. ಅವ್ರಿಗೆ ನಿಮ್ಮನ್ನು ಮರಿಬೇಕು ಅಂತ ಅನ್ನಿಸ್ತಾ ಇಲ್ಲ. ಆದರೆ ಈಗ ಯಾಕೋ ಸ್ಟ್ರೆಸ್ ಇದೆ, ಎಕ್ಸಾಷನ್ ಇದೆ. ಈ ವ್ಯಕ್ತಿ ಯಾವುದೋ ಪರಿಸ್ಥಿತಿನಲ್ಲಿ ಸಿಕ್ಕಾಕೊಂಡಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಅದು ಇಮೋಷ್ನಲ್ ಆಗಿರ್ಬೋದು, ಫೈನಾನ್ಷಿಯಲ್ ಆಗಿರಬಹುದು. ಏನೋ ರಿಗ್ರೆಟ್ಸ್ ಇದೆ. ಇದು ಮುಂದೆ ಏನಾಗುತ್ತೆ ಅಂದಾಗ ಇಲ್ಲೊಂದು ರೀಬರ್ತ್ ಬರ್ತಾ ಇದೆ. ಇದಕ್ಕೆ ಏಂಜಲ್ಸಿಂದ ಫೈನಲ್ ಮೆಸೇಜ್ ನೋಡೋಣ. ಒಂದೇ ಒಂದು ಮೆಸೇಜ್ ಏನು ಬರುತ್ತೆ? ಕಮ್ಯುನಿಕೇಟ್ ಕ್ಲಿಯರ್ಲಿ ಅನ್ನೋದು ಬರ್ತಾ ಇದೆ. ಮೆಡಿಟೇಷನ್ ಬ್ರಿಂಗ್ಸ್ ಆನ್ಸರ್ಸ್. ಮುಂದೆ ಇದೆಲ್ಲ ಸರಿಯಾಗುತ್ತೆ. ಇಲ್ಲೊಂದು ರೀಬರ್ತ್ ಇದೆ. ಮತ್ತೆ ಅವರು ನಿಮ್ಮನ್ನು ಭೇಟಿ ಆಗ್ತಾರೆ. ನೀವಿಬ್ಬರು ಕೂತು ಮಾತಾಡ್ತೀರಾ, ಮುಂದೆ ಇದನ್ನೆಲ್ಲ ಸರಿ ಮಾಡ್ಕೋತೀರಾ ಅನ್ನೋದಿದೆ. ಈ ಎಲ್ಲ ನೆಗೆಟಿವಿಟಿಗಳನ್ನ ರಿಲೀಸ್ ಮಾಡ್ಕೊಳ್ಳಿ, ಮೆಡಿಟೇಷನ್ ಮಾಡಿ. ಆ ಒಂದು ಮೆಸೇಜ್ ನಿಮಗೆ ಏಂಜಲ್ಸ್ ಕೊಡ್ತಾ ಇದ್ದಾರೆ ಇಲ್ಲಿ. ಇದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ಮತ್ತೆ ಇಂಥದ್ದೇ ರೀಡಿಂಗ್ ಕೇಳಬೇಕು ಅನಿಸಿದ್ರೆ ನನ್ನ ವೀಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಿ ಹ್ಯಾಪಿ ಆಲ್ವೇಸ್.